ನಮಸ್ಕಾರ. ದೀಪಿಕಾ ಕೋಲ್ಕರ್ ಕಿಚನ್ಗೆ ಸ್ವಾಗತ. ದಿನೇ ದಿನೇ ಬಿಸಿಲಿನ ತಾಪಮಾನ ತುಂಬ ಜಾಸ್ತಿ ಆಗ್ತಾಯಿದೆ. ಹಾಗಾಗಿ ತಂಪಾಗಿರುವಂಥ ಏನಾದರೂ ತಿನ್ನಬೇಕು ಕುಡಿಬೇಕು ಅನಿಸ್ತಾ ಇರುತ್ತೆ ಈ ಬಿಸಿಲಿಗೆ. ಹಾಗಾಗಿ ನಾನಿವತ್ತು ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ. ಬನ್ನಿ ಐಸ್ ಕ್ರೀಮ್ ಮಾಡೋದು ನೋಡ್ಕೊಂಬರೋಣ. ಮೊದಲಿಗೆ ಮಖಾನ ಹಾಕ್ಕೊಳ್ಳೋಣ. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಇದು ಮಖಾನ, ಕಮಲದ ಹೂವಿನ ಬೀಜ. ತುಂಬ ಪೌಷ್ಟಿಕಾಂಶ ಇರುತ್ತೆ ಇದರಲ್ಲಿ. ಬನ್ನಿ ಬಿಸಿ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಬೇಕು. ಸಣ್ಣ ಉರಿಯಲ್ಲಿ ಬಿಸಿ ಮಾಡ್ಕೋಬೇಕು. ಜಾಸ್ತಿ ಉರಿ ಕೊಟ್ಟು ಜಾಸ್ತಿ ಉರಿಯಲ್ಲಿ ಹೀಟ್ ಮಾಡ್ಕೋಬಾರ್ದು, ಸೀದೋಗ್ಬಿಡುತ್ತೆ. ಸಣ್ಣ ಉರಿಯಲ್ಲೇ ಬಿಸಿ ಮಾಡ್ಕೋಬೇಕು. ಮುಟ್ಟಿದರೆ ಪುಡಿ ಆಗೋವರೆಗೂ ಮುಟ್ಟಿದರೆ ಪುಡಿ ಆಗಬೇಕು. ಆ ಥರ ಹುರ್ಕೋಬೇಕು. ನೋಡಿ, ಈ ಥರ ಹುರ್ಕೋಬೇಕು. ತುಂಬ ಸೀಸ್ಬಾರ್ದು. ನೋಡಿ ಆಗಿದೆ ಇದು. ನೋಡಿ ಈ ಥರ ಪುಡಿ ಆಗಬೇಕು. ಇದಾಗಿದೆ ಅಂತ ಅರ್ಥ. ನೋಡಿ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ ನೆನೆಸಿಟ್ಕೊಂಡಿದ್ದೀನಿ. ಈಗ ಇದನ್ನು ಹಾಕ್ತಾಯಿದ್ದೀನಿ ಜಾರ್ಗೆ. ಇದು ಹೋಮ್ ಮೇಡ್ ಐಸ್ ಕ್ರೀಮ್ ಆಗಿರೋದ್ರಿಂದ ಚಿಕ್ಕವರು ದೊಡ್ಡವರು, ಶುಗರ್ ಪೇಷೆಂಟ್ಗಳು, ವೆಯ್ಟ್ ಲಾಸ್ ಮಾಡೋರು ಎಲ್ಲರೂ ತಿನ್ಬೋದು. ಮಖಾನ ಹಾಕ್ತಿದ್ದೀನಿ. ನೋಡಿ, ನೋಡಿ ಡೇಟ್ಸ್ ಹಾಕ್ತಾಯಿದ್ದೀನಿ. ಇದಕ್ಕೆ ಸಕ್ಕರೆ ಹಾಕಲ್ಲ, ಬೇರೆ ಏನೂ ಹಾಕಲ್ಲ, ಬೆಲ್ಲ ಹಾಕಲ್ಲ, ಸಕ್ಕರೆ ಹಾಕಲ್ಲ. ನ್ಯಾಚುರಲಾಗಿ ಮಾಡ್ತಾ ಇರೋದು. ಶುಗರ್ ಇರೋರು ತಿನ್ಬೋದು, ವೆಯ್ಟ್ ಲಾಸ್ ಮಾಡೋರು ತಿನ್ಬೋದು, ಏನು ತೊಂದರೆ ಇಲ್ಲ. ನೋಡಿ, ಹಾಲು ಹಾಕ್ತೀನಿ. ಕೆನೆ ಬರಿತ ಹಾಲು, ಕೆನೆ ಸಮೇತ ಹಾಕೋಬೇಕು. ನೋಡಿ, ಕೆನೆ ಹಾಕ್ತಿದ್ದೀನಿ. ನೋಡಿ, ಎಸೆನ್ಸ್ ಹಾಕ್ತಾಯಿದ್ದೀನಿ, ವೆನಿಲಾ ಎಸೆನ್ಸ್. ನೋಡಿ, ವೆನಿಲಾ ಎಸೆನ್ಸ್ ಹಾಕ್ತಿದ್ದೀನಿ ಸ್ವಲ್ಪ. ನೋಡಿ, ಮಾವಿನಹಣ್ಣು ಹಾಕ್ತಾಯಿದ್ದೀನಿ. ಮಿಕ್ಸಿ ಮಾಡ್ಕೊಂಬರ್ತೀನಿ ನಾನೀಗ. ನೋಡಿ, ಮಿಲ್ಕ್ ಪೌಡ್ರ್ ಹಾಕ್ತಾಯಿದ್ದೀನಿ ಸ್ವಲ್ಪ. ನೋಡಿ, ಒಂದು 3-4 ಸ್ಪೂನಷ್ಟು ಮಿಲ್ಕ್ ಪೌಡ್ರು. ನೋಡಿ, ಇಷ್ಟು ನೈಸಾಗಿ ಮಿಕ್ಸಿ ಮಾಡ್ಕೋಬೇಕು. ತುಂಬ ನೈಸ್ ಇರಬೇಕು. ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ಮಾಡ್ಕೋಬೇಕು. ನೋಡಿ, ನೋಡಿ ತುಂಬ ನೈಸ್ ಇದೆ. ನೋಡಿ, ಈ ಥರ ನೈಸ್ ಇರಬೇಕು.
ಇದು ನ್ಯಾಚುರಲ್ ಆಗಿ ಮಾಡಿರೋದ್ರಿಂದ ಯಾರು ಬೇಕಾದರೂ ತಿನ್ಬೋದು. ವೆಯ್ಟ್ ಲಾಸ್ ಮಾಡೋರು, ಮಕ್ಕಳು, ದೊಡ್ಡವರು, ಚಿಕ್ಕವರು, ವಯಸ್ಸಾದವರು, ಶುಗರ್ ಪೇಷಂಟ್ಸು, ವೆಯ್ಟ್ ಲಾಸ್ ಮಾಡೋರು ಪ್ರತಿಯೊಬ್ಬರು ತಿನ್ಬೋದು. ಆದಷ್ಟು ಈಗ ಮನೆಯಲ್ಲಿ ಮಕ್ಕಳು ಇರ್ತಾರೆ, ಹಾಗಾಗಿ ಮನೆಯಲ್ಲೇ ಮಾಡಿಕೊಡಿ ಸಾಧ್ಯವಾದಷ್ಟು. ತುಂಬ ರುಚಿಯಾಗಿ ಹೆಲ್ತಿಯಾಗಿ ಮನೆಯಲ್ಲೇ ಮಾಡಿ, ಚೆನ್ನಾಗಿರುತ್ತೆ ನೋಡಿ. ಈಗ ಐಸ್ ಕ್ರೀಮ್ ಡಬ್ಬದಲ್ಲಿ ಹಾಕ್ತಿದ್ದೀನಿ. ಒಂದು 6-7 ಗಂಟೆ ಫ್ರೀಜರಲ್ಲಿ ಇಡೋಣ. ಸಾಧ್ಯವಾದರೆ ಮನೆಯಲ್ಲೇ ಮಾಡ್ಕೊಳ್ಳಿ, ಮಕ್ಕಳಿಗೆಲ್ಲ ಹೆಲ್ತಿಯಾಗಿ ಚೆನ್ನಾಗಿರುತ್ತೆ. ಒಂದು 7 ಗಂಟೆ ಆದಮೇಲೆ ತೆಗಿತೀನಿ, ನಾನು ಫ್ರೀಜರಲ್ಲಿ ಇಡ್ತೀನಿ. ಬನ್ನಿ ನೋಡೋಣ. ಬನ್ನಿ, ಈಗ ಫ್ರೀಜರಿಂದ ಐಸ್ ಕ್ರೀಮ್ ತೆಗ್ದಿದ್ದೀನಿ, ನೋಡೋಣ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಈಗ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಬನ್ನಿ ಬೌಲ್ಗೆ ಹಾಕೋಣ. ಕಟ್ ಮಾಡಿರುವಂಥ ಬಾದಾಮಿ ಹಾಕ್ಕೊಳ್ಳೋಣ. ನೋಡಿ, ಸವಿಯಲು ಸಿದ್ಧವಾಗಿದೆ ಐಸ್ ಕ್ರೀಮು. ಹೋಮ್ ಮೇಡ್ ಐಸ್ ಕ್ರೀಮು. ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಓಕೆ, ಬನ್ನಿ ತಿನ್ನೋಣ.